ನಾನು ಭೀಮಣ್ಣ ಗಜಾಪುರ. ಇವತ್ತು ನಾವು ಉಜ್ಜಯಿನಿಯ ಮರಳುಸಿದ್ದೇಶ್ವರ ರಥೋತ್ಸವಕ್ಕೆ ಬಂದಿದ್ದೀವಿ. ನಿಜಕ್ಕೂ ಭಾಳ ಮಧ್ಯ ಕನ್ನಡದಲ್ಲಿ ಭಾಳ ಪ್ರಸಿದ್ಧವಾದ ದೇವರು ಅಂದರೆ ಶ್ರೀ ಉಜ್ಜಯಿನಿ ಮರಳುಸಿದ್ದೇಶ್ವರ. ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಸದ್ಧರ್ಮಪೀಠ, ಉಜ್ಜಯಿನಿಯ ಸದ್ಧರ್ಮಪೀಠ ಎರಡನೇ ದೊಡ್ಡ ಪೀಠ ಆಗಿರ್ತಕ್ಕಂಥದ್ದು. ವೀರಶೈವ ಲಿಂಗಾಯತರ ಒಂದು ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಉಜ್ಜಯಿನಿಯಲ್ಲಿ ಇವತ್ತು ಸಡಗರ ಸಂಭ್ರಮದಿಂದ ಶ್ರೀ ಮರಳುಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ನಡೀತು. ಇದು ನಿಜಕ್ಕೂ ಭಾಳ ವಿಶಿಷ್ಟ. ಅಂದರೆ ಒಂದು ಗಾದೆಯನ್ನು ಕೇಳ್ಬೋದು, ಉಜ್ಜಯಿನಿ ಒಳ ನೋಡು ಹಂಪಿ ಹೊರ ನೋಡು ಅಂತಕ್ಕಂಥದ್ದು. ಉಜ್ಜಯಿನಿಯಲ್ಲಿ ಅಂದರೆ ಹಂಪಿಯಲ್ಲಿ ಏನೇನು ಅನಾವರಣ ಆಗಿದೆ ವಿಸ್ತಾರವಾಗಿ, ಅದು ಹಂಪಿಗಿಂತ ಮುಂಚೆನೆ, ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆನೆ ಉಜ್ಜಯಿನಿಯಲ್ಲಿ ಇತ್ತು ಅನ್ನೋದಕ್ಕೆ ಇವತ್ತು ನಾವು ಮರಳುಸಿದ್ದೇಶ್ವರ ದೇವಸ್ಥಾನ ನೋಡಿದಾಗ ಆ ಒಳಗಡೆ ಉಗ್ರ ನರಸಿಂಹ ಇರ್ಬೋದು, ಸಾಸಿವೆಕಾಳು ಗಣೇಶ ಇರ್ಬೋದು, ಅಲ್ಲಿ ಸಾಲು ಮಂಟಪ ಇರ್ಬೋದು, ಅಲ್ಲಿಯ ಕಲ್ಲಿನ ರಥ ಇರ್ಬೋದು, ಪ್ರತಿಯೊಂದು ಮಾದರಿಯನ್ನು ನಾವು ಉಜ್ಜಯಿನಿ ಚಿಕ್ಕದ್ರಲ್ಲೇ ಒಳಗಡೆ ನೋಡ್ಬೋದು. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಉಜ್ಜಯಿನಿ ಒಳ ನೋಡು ಹಂಪಿ ಹೊರ ನೋಡು ಅಂತಕ್ಕಂಥದ್ದು ಗಾದೆಯನ್ನು ಇವತ್ತಿಗೂ ಕೂಡ ಜನರ ಬಾಯಲ್ಲಿ ನಾವು ಕೇಳ್ತಕ್ಕಂಥದ್ದು. ಇಂಥ ಉಜ್ಜಯಿನಿ ಮರಳುಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಮತ್ತೊಂದು ವಿಶಿಷ್ಟ ಅಂದರೆ 2-3 ಶೈಲಿಯಿಂದ ಶ್ರೀ ಮರಳುಸಿದ್ದೇಶ್ವರ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಚಾಲುಕ್ಯ ಶೈಲಿ, ಇನ್ನೊಂದು ಹೊಯ್ಸಳ ಶೈಲಿ. ತಳಭಾಗ ಮತ್ತು ಕಂಬಗಳೆಲ್ಲ ಹೊಯ್ಸಳ ಶೈಲಿಯಿದ್ದರೆ ಹೊರಗಡೆ ಇರ್ತಕ್ಕಂಥದ್ದು ಮತ್ತು ಮೇಲ್ಛಾವಣಿ ಎಲ್ಲ ಕಲ್ಯಾಣ ಚಾಲುಕ್ಯರ ಶೈಲಿ. ಅಂದರೆ ಕಲ್ಯಾಣ ಚಾಲುಕ್ಯರು ಹೊಯ್ಸಳರು ವೈವಾಹಿಕ ಸಂಬಂಧ ನಡೆಸಿದ ಸವಿನೆನಪಿಗೋಸ್ಕರ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ಇತಿಹಾಸದಿಂದ ಕೇಳ್ತಕ್ಕಂಥದ್ದು. ಇಲ್ಲಿಯ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಕೂಡ ನಿರಂತರವಾಗಿ ಕೃತಯುಗದಿಂದ, ತ್ರೇತಾಯುಗದಿಂದ, ದ್ವಾಪರ ಯುಗದಿಂದ ಕಲಿಯುಗದವರೆಗೂ ಜಗದ್ಗುರುಗಳು ಇಲ್ಲಿ ಉಜ್ಜಯಿನಿ ಪೀಠದ ಒಂದು ಅರಸರಾಗಿ ಇಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಉಜ್ಜಯಿನಿ ಪೀಠದ ಗುರುಗಳಾಗಿ ಭಕ್ತರಿಗೆ ಒಂದು ಮಾರ್ಗದರ್ಶನ, ಒಂದು ದಿಕ್ಕುದಶೆಯನ್ನು ತೋರಿಸಿರ್ತಕ್ಕಂಥದ್ದು. ಇಂಥ ಉಜ್ಜಯಿನಿ ಪೀಠದ ರಥೋತ್ಸವ ಮಧ್ಯ ಕನ್ನಡದಲ್ಲಿ ಬಹಳ ಪ್ರಮುಖವಾದ ದೇವರು. ಯಾಕಂದರೆ ಸಾಕಷ್ಟು ಭಕ್ತರಿರ್ತಕ್ಕಂಥ ದೇವರು ಉಜ್ಜಯಿನಿ ಮರಳುಸಿದ್ದೇಶ್ವರ. ಅಲ್ಲಿ ಹಳೆ ಮೈಸೂರಲ್ಲಿ ಮಲೆಮಹದೇಶ್ವರ ಹೇಗೋ, ಮಧ್ಯ ಕನ್ನಡದಲ್ಲಿ ಶ್ರೀ ಮರಳುಸಿದ್ದೇಶ್ವರ ಕೂಡ ಅಸಂಖ್ಯಾತ ಲಕ್ಷಾಂತರ ಕೋಟ್ಯಾಂತರ ಭಕ್ತರನ್ನು ಹೊಂದಿರತಕ್ಕಂಥ ದೇವರು ಅಂದರೆ ಅತಿಶಯೋಕ್ತ ಆಗಲಾರದು. ಮತ್ತು ಇವತ್ತು ಧಾರ್ಮಿಕಾಚಾರ್ಯರ ಜಯಂತಿ ಪ್ರಯುಕ್ತ ರಥೋತ್ಸವ ನಡೀತೈತಿ. ಮಾರನೇ ದಿವಸ ಶಿಖರ ತೈಲಾಭಿಷೇಕ ಭಾಳ ಅದ್ಭುತವಾದ. ಯಾಕಂದರೆ ವಿಶ್ವದಲ್ಲಿ ಇಡೀ ಜಗತ್ತಲ್ಲಿ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವಸ್ಥಾನದ ಮೂರ್ತಿ ನಾವು ಎಣ್ಣೆ ಏರಿಯೋದು ನೋಡ್ತೀವಿ, ಆದರೆ ದೇವಸ್ಥಾನದ ಆ ಮೂರ್ತಿಯ ಮೇಲ್ಗಡೆ ಇರ್ತಕ್ಕಂಥ ಶಿಖರಕ್ಕೆ ತೈಲ ಏರಿರ್ತಕ್ಕಂಥದ್ದು ಭಾಳ ಅದ್ಭುತ ಮತ್ತು ವಿಶಿಷ್ಟ ಮತ್ತು ಸೋಜಿಗ. ಯಾಕಂದರೆ ಉಜ್ಜಯಿನಿ ಮರಳುಸಿದ್ದೇಶ್ವರ ಶಿಖರ ಇವತ್ತಿಗೆ ನೋಡ್ಬೋದು, ಕಪ್ಪಾಗಿರ್ತಕ್ಕಂಥದ್ದು. ಆ ಶಿಖರ ಜರ್ಮನಿಯ ಒಂದು ರಾಜವಂಶಸ್ಥರು ಮೊದಲು ಕುಂಭದಲ್ಲಿ ತಂದಿರ್ತಕ್ಕಂಥ ತೈಲವನ್ನು ಎರೆದ ನಂತರ ಭಕ್ತರು ಟಿನ್ಗಟ್ಲೆ ಹರಕೆ ಅಂತ ಇಲ್ಲಿ ಶಿಖರಕ್ಕೆ ತೈಲ ಸುರಿತಾರೆ. ಭಕ್ತರು ಕೂಡ ಹರಕೆ ಹೊತ್ಕೊಂಡಿರ್ತಾರೆ, ಎಷ್ಟು ತೈಲ ಸುರಿಬೇಕಂತಕ್ಕಂಥದ್ದು. ಅಂಥ ಒಂದು ತೈಲ ಸುರಿಯೋದು, ಒಂದು ತೈಲದ ಮಳೆಯೇ ಇಲ್ಲಿ ಗೋಚರ ಆಗುತ್ತೆ ಅಂತಕ್ಕಂಥದ್ದು. ಆ ದೃಶ್ಯ ನೋಡೋಕಂದ್ರೆ 5-10 ನಿಮಿಷ ಇಡೀ ಭಕ್ತರು ಮಂತ್ರಮುಗ್ಧ ಆಗ್ತಾರೆ. ಇಡೀ ಗೋಪುರ ಆ ಎಣ್ಣೆಯಲ್ಲಿ, ಆ ತೈಲದಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲಿ ತೈಲ ಏರ್ತಕ್ಕಂಥವ್ರು ನೋಡ್ಬೋದು. ನಿಜಕ್ಕೂ ಅಲ್ಲಿ ಹಾಯಿಗಾರರು, ಅಲ್ಲಿ ಪೂಜಾರಿ ಮಂತ್ಯದವರು ಆ ಶಿಖರದ ಎಲ್ಲ ಕಡೆಗೂ ತುತ್ತ ಮೂಲೆಗೂ 10 ಜನ ನಿಂತ್ಕೊಂಡಿರ್ತಾರೆ. ಭಕ್ತರು ಕೊಟ್ಟಿರ್ತಕ್ಕಂಥ ತೈಲವನ್ನು ಎರಿಬೇಕಾದ್ರೆ ಅವ್ರ ಕಾಲು ಜಾರಲ್ಲ. ಇಲ್ಲಿವರೆಗೂ ಒಬ್ಬರೇ ಒಬ್ಬರು ಆ ಶಿಖರದಿಂದ ಕೆಳಗೆ ಬಿದ್ದಿಲ್ಲ. ಅಷ್ಟೊಂದು ಆ ಭಕ್ತರಿಗೆ ಅಲ್ಲಿ ಎರಿತಕ್ಕಂಥದ್ದು, ಅಷ್ಟು ಅನುಭವ. ಒಂದು ಸರ್ಕಸ್ ರೀತಿಯಲ್ಲಿ ಅವ್ರು ನಿಂತ್ಕೊಂಡು ಆ ಗೋಪುರ ತುದಿ ಮೇಲಿಂದ ಪೂರ್ತಿ ಕೆಳ ಭೂಮಿವರೆಗೂ ಧೋ ಅಂತಕ್ಕಂಥ ಒಂದು ತೈಲದ ಮಳೆ ಸುರಿತಕ್ಕಂಥದ್ದು ನೋಡಿದ್ರೆ ಆ ಸಮಯದಲ್ಲಿ ಭಕ್ತರು ತಮ್ಮನ್ನು ತಾವೇ ಮರಿತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ನೋಡ್ಲಿಕ್ಕೆ ಕೂಡ ಅಷ್ಟೊಂದು ಜನಜಂಗುಳಿ, ಅದು ಭಕ್ತರ ಒಂದು ತೇರ ನಡೆದಿರ್ತದೆ ಅಲ್ಲಿ. ಅಂಥ ಒಂದು ದೃಶ್ಯವನ್ನು ಕೂಡ ಉಜ್ಜಯಿನಿಗೆ ಬಂದರೆ ಕಣ್ ತುಂಬಿಸ್ಕೋಬೋದು. ಯಾಕಂದರೆ ಉಜ್ಜಯಿನಿಯಲ್ಲಿ ಇವತ್ತು ರಾಜ್ಯ, ದೇಶ, ವಿದೇಶಗಳಿಂದ ಕೂಡ ಲಕ್ಷಾಂತರ ಕೋಟಿಗಟ್ಟಲೆ ಭಕ್ತರು ಇಲ್ಲಿ ಬರ್ತಕ್ಕಂಥದ್ದು. ಈ ಉಜ್ಜಯಿನಿ ಪೀಠದ ಇತಿಹಾಸವನ್ನು ನೋಡಿದಾಗ ಸಾಕಷ್ಟು, ಎಷ್ಟು ಕೆದಕಿದ್ರು ಇನ್ನೂ ಇತಿಹಾಸ ಇನ್ನೂ ಹಂಗೆ ಉಳಿತೈತಿ. ಇಲ್ಲಿ 9 ಪಾದಗಟ್ಟಿರ್ತಕ್ಕಂಥದ್ದು. ಈಗಿನ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇದ್ದರೂ ಅವರೇ ನೇತೃತ್ವ ವಹಿಸಿ ಇಲ್ಲಿ ಮಾಡ್ತಕ್ಕಂಥದ್ದು. ಈ ಮರಳುಸಿದ್ದೇಶ್ವರ ರಥೋತ್ಸವ, ಎಲ್ಲ ರಥೋತ್ಸವ ಆದ ನಂತರ ಶ್ರೀ ಮರಳುಸಿದ್ದೇಶ್ವರ ರಥೋತ್ಸವ. ಇದು ಧಾರ್ಮಿಕಾಚಾರ್ಯರ ಜಯಂತಿಯ ಪ್ರಯುಕ್ತ ನಡೀತೈತೆ. ಇಂಥ ಒಂದು ಜಾತ್ರೆಗೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿರ್ತಕ್ಕಂಥದ್ದು. ಆ ಶ್ರೀ ಮರಳುಸಿದ್ದೇಶ್ವರ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಜೀವನ ಧನ್ಯ ಅಂತಕ್ಕಂಥದ್ದು ನನ್ನ ಭಾವನೆ.